ಎಲ್ಲ SD ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂಥ ವೀಕ್ಷಕರಿಗೆ ನಮಸ್ಕಾರಗಳು. ಕಳೆದ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಯಾದಂತಹ ಅದರಲ್ಲಿ ಸ್ವರ ಸಂಧಿಯಾದ ಲೋಪ ಸಂಧಿಯನ್ನು ನೋಡಿದ್ವಿ. ಇವತ್ತಿನ ದಿನ ಅದೇ ಸ್ವರ ಸಂಧಿಯಲ್ಲಿ ಎರಡನೇ ವಿಧ ಆಗಿರುವಂತಹ ಆಗಮ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಆಗಮ ಸಂಧಿ ಅಂದ್ರೆ ಆಗಮ ಸಂಧಿ ಅಂದ್ರೆ ಲೋಪ ಸಂಧಿ ಯಾವ ರೀತಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಆಗುವಾಗ ಪೂರ್ವ ಪದದಲ್ಲಿರುವಂತಹ ಸ್ವರ ಅರ್ಥ ಕೆಡದಂತೆ ಲೋಪ ಆದರೆ ಅಂತ ನಾವು ಹೇಳಿದ್ವಿ. ಅದಕ್ಕೆ ಲೋಪ ಸಂಧಿ ಅಂತ ಹೇಳಿ. ಅದೇ ರೀತಿಯಾಗಿ ಆಗಮ ಸಂಧಿಯಲ್ಲಿ ಸ್ವರದ ಮುಂದೆ ಸ್ವರವು ಬಂದು, ಇಲ್ಲಿ ಕೂಡ ಅದೇ ತರ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಸ್ವರ ಇರುತ್ತೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಅರ್ಥ ಕೆಡದಂತೆ ಸ್ವರಗಳ ಮಧ್ಯೆ ಅಲ್ಲೇನಾಗ್ತಿತ್ತು, ಪೂರ್ವ ಪದದಲ್ಲಿರುವಂತಹ ಒಂದು ಸ್ವರ ಲೋಪ ಆಗಿ ಹೋಗ್ತಾ ಇತ್ತು, ಅಂದ್ರೆ ಇಲ್ಲವಾಗ್ತಾ ಇತ್ತು. ಆದ್ರೆ ಇಲ್ಲಿ ಆಗಮ ಸಂಧಿಯೊಳಗೆ ಏನಂತ ಹೇಳುತ್ತೆ, ಸಂಧಿ ಕಾರ್ಯ ನಡೆಯುವಾಗ ಅರ್ಥ ಕೆಡದಂತೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಒಂದು ಹೊಸದೊಂದು ವ್ಯಂಜನ ಬಂದು ಸೇರುವುದಕ್ಕೆ ನಾವೇನಂತ ಹೇಳ್ತೀವಿ, ಆಗಮ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ಅಂದ್ರೆ ಎರಡು ಸ್ವರಗಳ ಮಧ್ಯೆ ಹೊಸದೊಂದು ವ್ಯಂಜನ ಬಂದು ಸೇರೋದಕ್ಕೆ ನಾವು ಆಗಮ. ಇಲ್ಲಿ ಲೋಪ ಅಂದ್ರೆ ಇಲ್ಲವಾಗುವುದು, ಅಂದ್ರೆ ಹೋಗಿಬಿಡೋದು. ಆಗಮ ಅಂದ್ರೆ ಹೊಸದಾಗಿ ಬರುವುದು. ಹೌದಾ? ಆ ರೀತಿಯಾಗಿ ನಾವು ಹೇಳ್ತೀವಿ. ಇಲ್ಲಿ ಆಗಮದೊಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ರೀತಿಯಾಗಿರುವಂತಹ ವ್ಯಂಜನಗಳು ಇಲ್ಲಿ ಆಗಮ ಆಗ್ತಾವು. ಯಾವ್ಯಾವು ಅಂತಂದ್ರ ಯಕಾರ ಅಂದ್ರೆ ಯ ಅಕ್ಷರ, ಯಕಾರ. ನಂತರ ಇನ್ನೊಂದು ವಕಾರ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಅರ್ಥ ಕೆಡದಂತೆ ಸ್ವರಗಳ ಮಧ್ಯದಲ್ಲಿ ಯ ಅಕ್ಷರ ಬಂತು ಅಂದ್ರೆ ಅದಕ್ಕೆ ಯಕಾರ ಆಗಮ ಸಂಧಿ ಅಂತ ಕರಿತೀವಿ. ಕಾರ ಅಂದ್ರೆ ನಾನು ಹೇಳಿದೆ ಅಕ್ಷರ. ಅದೇ ತರ ವ ಅಕ್ಷರ ಬಂತು ಅಂದ್ರೆ ಸ್ವರಗಳ ಮಧ್ಯೆ ಹೊಸದೊಂದು ವ್ಯಂಜನ ಬಂತು ಅಂತ ಹೇಳಿದ್ವಲ್ಲ, ಅದರಲ್ಲಿ ಏನ್ ಬರುತ್ತೆ, ವ ಬಂತು ಅಂದ್ರೆ ಅದಕ್ಕ ವಕಾರ ಆಗಮ ಅಂತ ಹೇಳ್ತೀವಿ. ಈಗ ಯಕಾರಕ್ಕೆ ಇರುವಂತಹ ಉದಾಹರಣೆಗಳನ್ನ ನಾವೇನ್ ನೋಡೋಣಂತ ಉದಾಹರಣೆಯನ್ನ ನೋಡಿ. ಯಕಾರಕ್ಕೆ ಇರುವಂತಹ ಉದಾಹರಣೆಗಳು ಏನೇನ್ ಬರ್ತಾವು ಅಂತಂದ್ರೆ ಮನೆ ಪ್ಲಸ್ ಅನ್ನು. ಮನೆ ಪ್ಲಸ್ ಅನ್ನು ಹೇಳ್ರಿ, ಏನಂತ ಹೇಳ್ತೀರಿ, ಮನೆಯನ್ನು. ಅದೇ ರೀತಿ ಶಾಲೆ ಪ್ಲಸ್ ಅನ್ನು ಹೇಳ್ರಿ ಉತ್ತರನ, ಶಾಲೆಯನ್ನು. ನಂತರ ಮನೆ ಪ್ಲಸ್ ಇಂದ. ಮನೆ ಪ್ಲಸ್ ಇಂದ ಮನೆಯಿಂದ. ಅಂದ್ರ ನೋಡ್ರಿ ಇಲ್ಲಿ ಈ ತರ ಸ್ವರಗಳು ಬಂದಾಗ, ಇಲ್ಲಿ ಎ ಎ ಎ ಈ ತರ ಸ್ವರಗಳು ಬಂದಾಗ ಎರಡೂ ಸ್ವರಗಳ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ, ಒಂದು ಹೊಸದಾದಂತಹ ವ್ಯಂಜನ ಏನಾಗುತ್ತೆ, ಆಗಮ ಆಗುತ್ತೆ, ಅಂದ್ರೆ ಬರುತ್ತೆ. ಹಾಗಾಗಿ ಅದಕ್ಕೆ ನಾವು ಆಗಮ ಸಂಧಿ ಅಂತ ಕರಿತೀವಿ. ಒಮ್ಮೆ ಕೆಲವೊಬ್ರು ಯಕಾರಾಗಮ, ಯ ಬಂತು ಅಂದ್ರೆ ಯಕಾರಾಗಮ ಅಂತ ಹೇಳ್ತಾರೆ, ವ ಬಂತು ಅಂದ್ರೆ ವಕಾರಾಗಮ ಅಂತ ಹೇಳ್ತಾರೆ. ಆದ್ರೆ ಎರಡೂ ಬರುವುದು ಯಾವುದ್ರಲ್ಲಿ, ಆಗಮ ಸಂಧಿಯಲ್ಲೇನೆ ಬರೋದ್ರಿಂದ ನಾವು ಅದಕ್ಕೆ ಆಗಮ ಸಂಧಿ ಅಂತ ಬರೆದ್ರು ಕೂಡ ತಪ್ಪಿಲ್ಲ. ನಂತರ ಇಲ್ಲಿ ನೀವೇ ಹೇಳ್ರಿ, ಮನೆ ಪ್ಲಸ್ ಅನ್ನು, ಮನೆ ಅನ್ನು ಅನ್ನಂಗಿಲ್ಲ ನಾವು, ಪಟ್ನೆ ನಮ್ಮ ಬಾಯೊಳಗೆ ಏನ್ ಬಂದ್ಬಿಡುತ್ತೆ, ಮನೆಯನ್ನು, ಶಾಲೆಯನ್ನು, ಈ ತರ ನಾವು ಉದಾಹರಣೆಯನ್ನ ಹೇಳ್ಬಿಡ್ತೇವೆ. ನಂತರ ಪೂರ್ತಿ ಪ್ಲಸ್ ಆಗು, ಪೂರ್ತಿ ಪ್ಲಸ್ ಆಗು, ಪೂರ್ತಿಯಾಗು ಅಥವಾ ಆಗಿ, ಪೂರ್ತಿಯಾಗಿ. ನಂತರ ಮಿಗಿಲು ಪ್ಲಸ್ ಆಗಿ, ಅದು ಬರಲ್ಲ. ಐದನೇದ್ದು ಉದಾಹರಣೆ, ಕೈ ಪ್ಲಸ್ ಅನ್ನು, ಕೈ ಪ್ಲಸ್ ಅನ್ನು ಕೈಯನ್ನು. ನಂತರ ಇನ್ನು ಒಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಗಿರಿ ಪ್ಲಸ್ ಅನ್ನು ಗಿರಿಯನ್ನು.
ನಂತರ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಮೊರೆ ಪ್ಲಸ್ ಇಟ್ಟು, ಮೊರೆ ಇಟ್ಟು. ಏನಂತ ಹೇಳ್ತೀವಿ? ಮೊರೆ ಇಟ್ಟು ಅಂತ ಹೇಳ್ತೀವಿ. ನಂತರ ಇನ್ನು ಒಂದು ಉದಾಹರಣೆ, ಮೈ ಪ್ಲಸ್ ಅಲ್ಲಿ, ಮೈ ಪ್ಲಸ್ ಅಲ್ಲಿ, ಮೈಯಲ್ಲಿ. ನೋಡ್ರಿ, ಇಲ್ಲಿ ಯ ಅನ್ನುವಂತಹ ಅಕ್ಷರ ಆಗಮ ಆಗುವುದಕ್ಕೆ ಅಂದ್ರೆ ಬರುವುದಕ್ಕೆ ನಾವೇನಂತ ಹೇಳ್ತೀವಿ? ಯಕಾರ ಆಗಮ ಸಂಧಿ. ಅಲ್ಲಿ ಆಗಮ ತಗೊಂಡ್ಬಿಡ್ತೀವಿ, ಒಟ್ಟಾಗಿ ಅದು ಆಗಮ ಸಂಧಿಗೆ ಉದಾಹರಣೆ ಆಗುತ್ತೆ. ಮನೆ ಪ್ಲಸ್ ಅನ್ನು ಮನೆಯನ್ನು, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಮನೆ ಪ್ಲಸ್ ಇಂದ ಮನೆಯಿಂದ, ಪೂರ್ತಿ ಪ್ಲಸ್ ಆಗಿ ಪೂರ್ತಿಯಾಗಿ, ಅನಂತರ ಕೈ ಪ್ಲಸ್ ಅನ್ನು ಕೈಯನ್ನು, ಗಿರಿ ಪ್ಲಸ್ ಅನ್ನು ಗಿರಿಯನ್ನು, ಮೊರೆ ಪ್ಲಸ್ ಇಟ್ಟು ಮೊರೆ ಇಟ್ಟು, ಮೈ ಪ್ಲಸ್ ಅಲ್ಲಿ ಮೈಯಲ್ಲಿ. ಈ ಎಲ್ಲಾ ಉದಾಹರಣೆಗಳು ಯಾವುದಕ್ಕೂ ಯ ಅನ್ನುವಂತಹ ಅಕ್ಷರ ಹೊಸದಾಗಿ ಬಂದು ಸೇರಿದಕ್ಕೆ ನಾವು ಯಕಾರಾಗಮ ಸಂಧಿ ಅಂತ ಹೇಳ್ತೀವಿ. ಈಗ ನಂತರ ವಕಾರ ಬರುವಂತಹ ಉದಾಹರಣೆಗಳು ಯಾವ್ಯಾವ ಬರ್ತಾವ ಅಂತ ನೋಡೋಣ. ಈಗ ಹೊಸದಾಗಿರುವಂತಹ ವ್ಯಂಜನ ಬರುವಂತಹ ಉದಾಹರಣೆಗಳನ್ನ ನೋಡೋಣ. ಉದಾಹರಣೆಗೆ ಗುರು ಪ್ಲಸ್ ಅನ್ನು. ಹೇಳ್ರಿ, ಏನ್ ಬರುತ್ತೆ? ಗುರುವನ್ನು. ಅದೇ ತರ ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ ಉದಾಹರಣೆಗಳು? ಕರು ಪ್ಲಸ್ ಅನ್ನು, ಕರುವನ್ನು. ಹೌದು. ಇನ್ನು ಒಂದಿಷ್ಟು ಉದಾಹರಣೆಗಳು ಯಾವ್ಯಾವ ಬರ್ತಾವು? ಪಿತೃ ಪ್ಲಸ್ ಅನ್ನು, ಪಿತೃವನ್ನು. ಪಿತೃವನ್ನು. ಆಮೇಲೆ ಮಗು ಪ್ಲಸ್ ಅನ್ನು, ಮಗು ಪ್ಲಸ್ ಅನ್ನು, ಮಗುವನ್ನು. ಅದೇ ತರ ಇನ್ನು ಉದಾಹರಣೆಗಳು, ಅಗತ್ಯ ಪ್ಲಸ್ ಆದ, ಅಗತ್ಯ ಪ್ಲಸ್ ಆದ, ಅಗತ್ಯವಾದ. ನಂತರ ಇನ್ನು ಇನ್ನೊಂದಿಷ್ಟು ಉದಾಹರಣೆಗೆ, ಭಾಸ ಪ್ಲಸ್ ಆಗು, ಭಾಸವಾಗು. ಭಾಸ ಪ್ಲಸ್ ಆಗು, ಭಾಸವಾಗು. ಒಟ್ಟಾಗಿ ಇಲ್ಲಿ ಈಗ ನೋಡ್ರಿ, ಇಲ್ಲಿ ಗುರು ಪ್ಲಸ್ ಅನ್ನು, ಗುರುವನ್ನು. ನಾವು ಗುರು ಅನ್ನು ಅಂತ ಡೈರೆಕ್ಟ್ ಆಗಿ ಯಾವ್ದನ್ನ ಸಂಧಿ ಕಾರ್ಯ ಮಾಡಕ್ ಬರಂಗಿಲ್ಲ. ಆಗ್ಲೇ ನಾವೇ ಹೇಳ್ಬಿಡ್ತೀವಿ ಗುರು ಪ್ಲಸ್ ಅನ್ನು, ಗುರುವನ್ನು ಅಂತ ಹೇಳಿ. ಕರು ಪ್ಲಸ್ ಅನ್ನು, ಕರುವನ್ನು. ಪಿತೃ ಪ್ಲಸ್ ಅನ್ನು, ಪಿತೃವನ್ನು. ಮಗು ಪ್ಲಸ್ ಅನ್ನು, ಮಗುವನ್ನು. ಅಗತ್ಯ ಪ್ಲಸ್ ಆದ, ಅಗತ್ಯವಾದ. ಭಾಸ ಪ್ಲಸ್ ಆಗು, ಭಾಸವಾಗು. ಚೀಲ ಪ್ಲಸ್ ಅನ್ನು, ಚೀಲವನ್ನು. ಬಣ್ಣ ಪ್ಲಸ್ ಆಯಿತು, ಬಣ್ಣವಾಯಿತು. ನಾವಿಲ್ಲಿ ಏನ್ ಮಾಡ್ತೀವಿ? ವ ಬಂದಿರೋದಕ್ಕೆ ವಕಾರ ಆದಿ, ವಕಾರ ಆಗಮ ಸಂಧಿ ಅಂತ ಹೇಳ್ತೀವಿ. ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಹೊಸದಾದಂತಹ ಒಂದು ವ್ಯಂಜನ ಬರುವುದಕ್ಕೆ ಏನಂತ ಹೇಳ್ತೀವಿ? ಆಗಮ ಸಂಧಿ ಅಂತ ಹೇಳ್ತೀವಿ. ಒಟ್ಟಾಗಿ ಬರುವುದು, ಅದಕ್ಕೆ ಆಗಮ ಅಂತ ಹೇಳ್ತೀವಿ. ಇದಿಷ್ಟು ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿಯಲ್ಲಿ ಇರುವಂತಹ ಎರಡನೇ ವಿಧವನ್ನ ನೋಡಿದ್ವಿ. ನಾಳೆ ದಿನ ನಾವು ಇನ್ನೂ ಒಂದು ವ್ಯಂಜನ ಸಂಧಿಯಾದಂತಹ ಆದೇಶ ಸಂಧಿಯ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾ ಇಲ್ಲಿ ಒಂದು 5 ರಿಂದ 6 ಉದಾಹರಣೆಗಳನ್ನ ಕೊಡ್ತೀನಿ, ಅವನ್ನ ನೀವು ಬಿಡಿಸ್ರಿ ಅಂತ ಹೇಳ್ತೀನಿ. ನೋಡ್ರಿ, ಆಗಮ ಸಂಧಿಗೆ ನೀವೇನ್ ಮಾಡ್ರಿ, ಇಲ್ಲಿರತಕ್ಕಂತಹ ಒಂದು 8 ಉದಾಹರಣೆಗಳನ್ನ ಬಿಡಿಸ್ರಿ. ಯಾವ್ಯಾವ ಉದಾಹರಣೆ ಅಂದ್ರೆ, ಬಳಕೆ ಯಾಕಿದೆ,
ಅಲ್ಲಿ ಯಕಾರಾಗಮ ಐತಿ. ಹಣೆಯೊಳಗೆ ಇದು ಕೂಡ ಯಕಾರಾಗಮ. ಗುರಿಯಾಗಿತ್ತು ಇದು ಕೂಡ ಯಕಾರಾಗಮ. ಕೈ ಆಡಿಸು ಇದು ಕೂಡ ಯಕಾರಾಗಮ. ನಂತರ ವೈರವನ್ನು ವಕಾರಾಗಮ. ಆನಂತರ ಜ್ಞಾನವಿಲ್ಲದ ಯಾವ ತರ ಬಿಡಿಸ್ಬೇಕನ್ನೋದನ್ನ ನೀವು ನೀವೇ ತಿಳ್ಕೊಂಡು ಬರಿಬೇಕು ಆಯ್ತಾ. ಆಮೇಲೆ ಹೂವಿಂದ 8 ಜಯವಾಗಲಿ. ಎಲ್ಲಾ ಉದಾಹರಣೆಗಳನ್ನ ನೀವು ಬಿಡಿಸ್ರಿ, ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಗಳನ್ನ ನೋಡಿ ನಮ್ಗೆ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.